ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ರಾಮ್ ಮತ್ತು ಸೀತಂಗೆ ಅರಿಶಿಣ ಶಾಸ್ತ್ರ ನಡೀತಾ ಇರತ್ತೆ. ಎಲ್ಲರೂ ಖುಷಿಯಾಗಿ ಇರ್ತಾರೆ. ಆಗ ಬಂದಿದ್ದ ನೆಂಟರಲ್ಲಿ ಒಬ್ಬರು ಸೀತನ್ನ ನೋಡಿ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ನೋಡಮ್ಮ, ಮೊದಲು ನೀನು ಗಂಡು ಮಗುನೇ ಹೆತ್ಕೊಡ್ಬೇಕು ಅಂತ ಹೇಳ್ತಾರೆ. ಅವ್ರ ಮಾತನ್ನು ಕೇಳಿ ಸೀತಂಗೆ ತುಂಬಾ ಬೇಜಾರಾಗತ್ತೆ. ದೇಸಾಯಿ ಅವರು ಕೂಡ ಅಲ್ಲೇ ನಿಂತಿರ್ತಾರೆ. ಆಗ ಅವರು, ನಿಮಗೆ ಅದ್ರ ಬಗ್ಗೆ ಅನುಮಾನನೇ ಬೇಡ, ಮದುವೆ ಆಗಿ ವರ್ಷ ತುಂಬೋದ್ರೊಳಗಡೆ ನಮ್ಮ ಸೀತಾ ನನಗೆ ಮೊಮ್ಮಗುನ ಕೊಟ್ಟೇ ಕೊಡ್ತಾಳೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಸೀತಂಗೆ ತುಂಬಾ ಬೇಜಾರಾಗತ್ತೆ. ಒಂದು ನಿಮಿಷ ಬಂದೇ ಇರಿ ಅಂತ ಹೇಳಿ ಶಾಸ್ತ್ರದಿಂದ ಅರ್ಧಕ್ಕೆ ಎದ್ದು ಹೋಗ್ತಾಳೆ. ಭಾರ್ಗವಿ ಹತ್ರ ಹೋಗಿ, ಅತ್ತೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ. ಆಗ ಭಾರ್ಗವಿ, ಅಲ್ಲ ಸೀತಾ, ಶಾಸ್ತ್ರದ ಮಧ್ಯೆ ಎದ್ದು ಬಂದು ಮಾತಾಡುವಂಥ ಅವಶ್ಯಕತೆ ಏನಿತ್ತು? ಆಮೇಲೆ ವಿಷಯ ಏನೇ ಇದ್ರೂ ಹೇಳ್ಬಹುದಿತ್ತಲ್ವಾ ಅಂತ ಕೇಳ್ತಾರೆ. ಆಗ ಸೀತಾ, ಅಲ್ಲ ಅತ್ತೆ, ಅದು ತಾತ ನನ್ನಿಂದ ವಂಶದ ಕುಡಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನನ್ನಿಂದ ಈ ಮನೆಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು. ಅವ್ರ ಆಸೆನೆಲ್ಲ ಬಲಿ ಕೊಟ್ಟು ಮದುವೆ ಆಗೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಕೋಪದಲ್ಲಿ, ಸುಮ್ಮನೆ ಹುಚ್ಚಿ ಥರ ಮಾತಾಡಬೇಡ ಸೀತಾ ಅಂತ ಜೋರಾಗಿ ಕೂಗ್ತಾಳೆ. ಭಾರ್ಗವಿ ಕೋಪನ ನೋಡಿ ಅವರು ಹೇಳಿದ ಮಾತನ್ನು ಕೇಳಿ ಸೀತಾ ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಇದು ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.